ಆ ಪಹಲ್ಗಾಮ್ ಘಟನೆಯ ಹೊಣೆಯನ್ನ ಅಂದ್ರೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಯ್ತು, ನೀವು ಪ್ರಮುಖವಾಗಿ ಗಮನಿಸಬೇಕು. ಮುಂಬೈ ಅಟ್ಯಾಕ್ 2008ರ ಈ ರೂವಾರಿ ಹಫೀಜ್ ಇದಾನಲ್ಲ, ರಾಣಾ ಎನ್ನುವಂಥ ವ್ಯಕ್ತಿ ವಿದೇಶದಲ್ಲಿದ್ದ, ಆತನನ್ನು ಕರ್ಕೊಂಡ್ಬರ್ಲಾಯಿತು. ಆತ ಬಂದ ನಂತರ ಈ ಬೆಳವಣಿಗೆಗಳಾಗಬಹುದೇನೋ ಅಂತ ನಿರೀಕ್ಷೆಗಳಿತ್ತು. ಅದಾದ ನಂತರ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಇದಕ್ಕೆ ಹಫೀಜ್ ಕೂಡ ಉಡಿಸಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಸವರಾಜ್, ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಬಸವರಾಜ್, ಹಫೀಜ್ಗೆ 4 ಪಟ್ಟು ಭದ್ರತೆಯನ್ನು ಪಾಕಿಸ್ತಾನ ಇತ್ತೀಚೆಗಷ್ಟೇ ಹೆಚ್ಚಳ ಮಾಡಿತ್ತು. ಆತನನ್ನ ಜೈಲಿನಲ್ಲಿ ಇಟ್ಟಿದ್ದೇವೆ, ಉಗ್ರ ಸಂಘಟನೆಗಳಿಗೆ ಹಣ ಸಂದಾಯ ಮಾಡುವಂಥ ಪ್ರಕರಣದಲ್ಲಿ ಅಂತ ಪಾಕಿಸ್ತಾನ ಹೇಳ್ತಾ ಬಂದಿದ್ರು ಕೂಡ ಅವರನ್ನು ಪೋಷಿಸುವ, ಅವರನ್ನು ಆರಾಧಿಸುವಂಥ ವರ್ಗ ಪಾಕಿಸ್ತಾನದಲ್ಲಿದೆ. ಇದೀಗ ಹಫೀಜ್ ಹತನಾಗಿದ್ದಾನೆ ಅನ್ನುವಂಥ ಅಪ್ಡೇಟ್ಗಳು ಬರ್ತಾ ಇವೆ. ಪ್ರವೀಣ್, ಭೂಗತ ಪಾತಕ್ಕೆ ಆಗಿರ್ತಕ್ಕಂಥ ಏನು ಹಫೀಜ್ ಏನಿದ್ದಾನೆ, ಯಾವಾಗ ನಮ್ಮ ಪೆಹಲ್ಗಾಮ್ ಘಟನೆ ಏನಾಗುತ್ತೋ ಆ ಘಟನೆ ಆದಂತಹ ಸಂದರ್ಭದಲ್ಲಿ ತದನಂತರದಲ್ಲಿ ಆ ಹಫೀಜ್ಗೆ ಪಾಕಿಸ್ತಾನದ ಸರ್ಕಾರ ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಾಟ್ ಮಾಡಲಾಗುತ್ತೆ. ಸುಮಾರು 4 ಪಟ್ಟು ಹೆಚ್ಚಳವನ್ನ ಸೈನಿಕರನ್ನೆಲ್ಲ ನಿಯೋಜನೆ ಮಾಡ್ತಾರೆ ಅನ್ನುವಂಥದ್ದು. ಒಂದ್ ಕಡೆ ಇಲ್ಲ ಅವ್ರನ್ನ ಬಂಧನದಲ್ಲಿ ಇಟ್ಟಿದ್ದೀವಿ ಅನ್ನುವಂಥದ್ದನ್ನ ಒಂದ್ ಕಡೆ ಅದನ್ನ ಸಂದೇಶವನ್ನ ರವಾನೆ ಮಾಡ್ತಾರೆ. ಇನ್ನೊಂದು ಕಡೆ ಈಗ ಈ ರೀತಿಯಾಗಿರ್ತಕ್ಕಂಥ ಯಾವಾಗ 4 ಪಟ್ಟು ಸೈನಿಕರನ್ನ ಹೆಚ್ಚಳ ಮಾಡುವ ಮುಖಾಂತರ ಅವರಿಗೆ ಬಿಗಿ ಭದ್ರತೆಯನ್ನು ಕೂಡ ಪಾಕಿಸ್ತಾನ ಒಂದ್ ಕಡೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಒಂದಿಷ್ಟು ಮಾಹಿತಿಯ ಪ್ರಕಾರ ಅವ್ರನ್ನ ಈಗಾಗಲೇ ಏನು ಭಾರತ ದಾಳಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಒಂದ್ ಕಡೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಪ್ರಮುಖವಾಗಿ ಪ್ರವೀಣ್, ಪಾಕಿಸ್ತಾನ ಹಲವಾರು ರೀತಿಯ ಸಂದರ್ಭದಲ್ಲಿ ಆ ಒಂದು ಏನು ಭೂಗತ ಪಾತಕಿ ಏನಿದ್ದಾನೆ ಅವನನ್ನ ರಕ್ಷಣೆ ಮಾಡ್ತಾನೆ ಬಂದಿರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಒಂದಿಷ್ಟು ಮಾಹಿತಿಗಳನ್ನ ತಿಳಿಸುವಂತಹ ಸಂದರ್ಭದಲ್ಲಿ ತಪ್ಪು ಸಂದೇಶವನ್ನ ರವಾನಿಸಿ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಆಟವನ್ನ ಆಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆದ್ರೆ ಇದೀಗ ಕೆಲವೊಂದಿಷ್ಟು ಏನು ನಮ್ಮ ಭಾರತ ತಡರಾತ್ರಿಯಲ್ಲಿ ನಡೆಸಿರ್ತಕ್ಕಂಥ ಒಂದಿಷ್ಟು ಏನು ಅಟ್ಯಾಕ್ ಏನಿದೆ, ಇದರಿಂದ ಪಾಕಿಸ್ತಾನದಲ್ಲಿ ಕೂಡ ಕೆಲವೊಂದಿಷ್ಟು ಭೀಕರವಾಗಿರ್ತಕ್ಕಂಥ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಈಗಾಗಲೇ ನಮ್ಮ ಒಂದು ಸಿಂಧೂರ ಬಿಗ್ ಅಪ್ಡೇಟ್ ಏನು ಆಪರೇಷನ್ ಆಗಿರ್ತಕ್ಕಂಥದ್ದು, ಇದರಲ್ಲಿ ಉಗ್ರ ಮಸೂದ್ ಅಜೀರ್ ಹಫೀಜ್ ಸೈಯದ್ ಕೂಡ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇದೆ. ದಾಳಿಯಲ್ಲಿ 50 ಜೈಷ್ ಭಯೋತ್ಪಾದಕರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಬಹಲಾಪುರದಲ್ಲಿರುವ ಮಸೂದ್ ಅಜರ್ ಕಚೇರಿ ಕೂಡ ಆ ಕಚೇರಿ ಕೂಡ ಉಡಿಸಾಗಿದೆ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸದ್ಯಕ್ಕೆ ಸಿಗ್ತಾ ಇದೆ. ದಾಳಿಯಲ್ಲಿ ಅಜರ್ ಪ್ರಧಾನ್ ಕಚೇರಿ ಮತ್ತು ಮದ್ರಾಸ ಇವುಗಳು ಕೂಡ ನಾಶವಾಗಿದೆ. ಮತ್ತೆ 2 ಸಾವು ಕೂಡ ದೃಢಪಡಿಸಿದೆ ಅನ್ನುವಂಥದ್ದು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಈಗ ಒಂದಿಷ್ಟು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಪ್ರಮುಖವಾಗಿ ಪ್ರವೀಣ್, ಒಂದು ಕಡೆ ನಮ್ಮ ಒಂದು ಪಾಕಿಸ್ತಾನದ ಏನು 9 ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಈ ದಾಳಿಯಿಂದ ಒಂದ್ ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಒಂದಿಷ್ಟು ವಿಮಾನ ನಿಲ್ದಾಣಗಳಲ್ಲೂ ಕೂಡ ಒಂದಿಷ್ಟು ಘೋಷಣೆಯನ್ನ ಮಾಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಟರ್ಮಿನಲ್ ಕೂಡ ಜನರು ಕೂಡ ಖಾಲಿ ಮಾಡುವಂತೆ ಹೇಳ್ತಾ ಇದ್ದಾರೆ. ಒಂದಿಷ್ಟು ಅಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ಕೂಡ ಸಾಕಷ್ಟು ಒಂದ್ ಕಡೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಒಂದು ಆತಂಕದ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಪಾಕಿಸ್ತಾನದಲ್ಲಿ ಸದ್ಯಕ್ಕೆ ಆತಂಕದ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾವ ಕ್ಷಣದಲ್ಲಾದ್ರೂ ಏನಾದ್ರೂ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಕೂಡ ಈಗ ಪಾಕಿಸ್ತಾನದ ಸ್ಥಿತಿಗತಿ ಕೂಡ ಇರುವಂಥದ್ದು. ಒಂದ್ ಕಡೆ ಏನು ಈ ಒಂದ್ ಕಡೆ ಭೂಗತ ಪಾತಕಿ ಏನಿದ್ದಾನೆ ಅವನ ಒಂದು ಸಾವಾಗಿರ್ಬಹುದು. ಯಾಕಂತಂದ್ರೆ 4 ಪಟ್ಟು ಸೈನಿಕ ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಮ್ಮ ಸೇನೆ ಒಂದಿಷ್ಟು ಒಂದು ಏನ್ ನೆಲೆಗಳು ಏನು ಉಗ್ರ ನೆಲೆಗಳೇನಿದೆ ಅವುಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತದ ಸೈನಿಕರು ದಾಳಿ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಇನ್ನೂ ಕೂಡ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಕಲ್ಪಿಸುವಂತ ಪ್ರಯತ್ನಕ್ಕೆ ಪಾಕಿಸ್ತಾನ ಮುಂದಾಗಿರ್ತಕ್ಕಂಥದ್ದು. ಪ್ರವೀಣ್, ಬಸವರಾಜ್, ಮತ್ತೊಂದು ಕಡೆ ಈ ದಾಳಿ ಆಗ್ತಾ ಇದೆ, ಒಂದು 90 ಜನ ಉಗ್ರರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಪ್ರಮುಖವಾಗಿ ಕೇಂದ್ರ ರಕ್ಷಣಾ ಇಲಾಖೆ ಬಿಡುಗಡೆ ಮಾಡಿರುವಂಥ ಪ್ರೆಸ್ ರಿಲೀಸ್ನಲ್ಲಿ ಹೇಳಾಗಿದೆ, ನಾವು ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಲ್ಲ, ಉಗ್ರರ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದೀವಿ ಅಂತ. ಒಂದು ಕಡೆ ಪಾಕಿಸ್ತಾನ ಹೇಳುತ್ತೆ ಭಾರತ್ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ. ಪ್ರವೀಣ್, ಒಂದ್ ಕಡೆ ಏನು ಈ ಪೆಹಲ್ಗಾಮಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಒಂದ್ ಕಡೆ ತಕ್ಷಣದಲ್ಲೇ ಪಾಕಿಸ್ತಾನ ಪ್ರತಿಕ್ರಿಯೆ ಕೊಡಲ್ಲ.
ಒಂದ್ ಕಡೆ ಯಾವಾಗ ನಾವು ಭದ್ರತೆಯನ್ನ ಹೆಚ್ಚಳ ಮಾಡ್ತೇವೆ, ಒಂದಿಷ್ಟು ರಾಜತಾಂತ್ರಿಕವಾಗಿರ್ತಕ್ಕಂಥ ನಿರ್ಧಾರಗಳನ್ನ ಕೈಗೊಳ್ತೇವೆ, ಸಿಂಧು ನದಿ ನೀರನ್ನ ಬಂದ್ ಮಾಡ್ತೇವೆ ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ತೇವೆ, ಮತ್ತೆ ಕೆಲವೊಂದಿಷ್ಟು ಪ್ರಮುಖವಾಗಿ ಗಡಿಯನ್ನ ಒಂದು ಬಂದ್ ಮಾಡುವಂತಹ ಪ್ರಯತ್ನ, ಇವೆಲ್ಲ ರಾಜತಾಂತ್ರಿಕವಾಗಿರ್ತಕ್ಕಂತಹ ಒಂದಿಷ್ಟು ನಿರ್ಧಾರಗಳನ್ನ ಯಾವಾಗ ಭಾರತ ತೆಗೆದುಕೊಳ್ಳುತ್ತೋ ಅವಾಗ ಪಾಕಿಸ್ತಾನ ಒಂದು ಕಡೆ ಅದ್ರದ್ದು ಚಟುವಟಿಕೆಯನ್ನ ಆರಂಭಿಸುತ್ತೆ, ಸೈನಿಕರನ್ನ ಹೆಚ್ಚಳ ಮಾಡುತ್ತೆ, ಅಲ್ಲಿರ್ತಕ್ಕಂಥ ಸೈನಿಕರಿಗೆ ರಜೆಯನ್ನ ಕೊಟ್ಟಿರ್ತಕ್ಕಂಥ ಸೈನಿಕರಿಗೂ ಕೂಡ ವಾಪಸ್ ರಜೆಯನ್ನ ತೆಗೆದುಕೊಳ್ಳುತ್ತೆ, ಎಲ್ಲರನ್ನು ಕೂಡ ಕರೆಸಿಕೊಳ್ಳುತ್ತೆ. ಅಂದ್ರೆ ಇಲ್ಲಿ ನಮ್ಮವರೇ ಒಂದಿಷ್ಟು ದಾಳಿ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ನಡೆದುಕೊಳ್ಳುತ್ತೆ. ಅದಾದ ಬಳಿಕ ಯಾವಾಗ ಈ ರಾಜತಾಂತ್ರಿಕವಾಗಿರ್ತಕ್ಕಂಥ ಒಂದಿಷ್ಟು ನಿರ್ಧಾರ ತೆಗೆದುಕೊಂಡು ಯಾವಾಗ ಬೇಕಾದ್ರೂ ಭಾರತ ನಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಯಾವಾಗ ಸಂದೇಶ ರವಾನೆ ಆಗುತ್ತೋ ಅವಾಗ ಬೇರೆ ಬೇರೆ ದೇಶಗಳ ಸಹಾಯ ಪಡೆದುಕೊಳ್ಳಕ್ ಹೋಗುತ್ತೆ. ಅಲ್ಲಿ ಆ ದೇಶಗಳಿಗೆ ಹೇಳುತ್ತೆ ಭಾರತ ಎಲ್ಲೊಂದ್ ಕಡೆ ನಮ್ಮ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದೆ, ನಮ್ಮ ಸೈನಿಕರು ಯಾರು ಕೂಡ ಹೋಗಿ ಅಲ್ಲಿ ದಾಳಿ ಮಾಡಿಲ್ಲ, ಬೇರೆ ಯಾರೋ ಉಗ್ರ ಸಂಘಟನೆಗಳು ಮಾಡಿದಂತ ಸಂದರ್ಭದಲ್ಲಿ ಅದನ್ನ ನಮ್ಮ ಮೇಲೆ ಹೊರಿಸುವಂತಹ ಪ್ರಯತ್ನ ಭಾರತ ಮಾಡ್ತಾ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಾಕ್ಷಿಗಳು ಇಲ್ಲ, ಸುಖ ಸುಮ್ಮನೆ ನಮ್ಮ ಮೇಲೆ ಒಂದು ರೀತಿಯಲ್ಲಿ ಯುದ್ಧಕ್ಕೆ ಬರ್ತಾ ಇದೆ, ಸುಖ ಸುಮ್ಮನೆ ಖ್ಯಾತಿಯನ್ನ ಭಾರತ ದೇಶ ತೆಗಿತಾ ಇದೆ ಅನ್ನುವಂತಹ ಒಂದು ಮಂಡು ಆರೋಪವನ್ನು ಕೂಡ ಮಾಡುತ್ತೆ. ಅದಾದ ಬಳಿಕ ನಮ್ಮ ಭಾರತವು ಕೂಡ ನಮ್ಮ ಸೇನೆಯ ಸೈನಿಕರಾಗಿರ್ಬೋದು, ನಮ್ಮ ಸರ್ಕಾರದವರಾಗಿರ್ಬೋದು, ಪಾಕಿಸ್ತಾನ ಯಾವ ರೀತಿ ಈ ಸುಳ್ಳು ಆರೋಪವನ್ನು ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ದಾಖಲೆಗಳನ್ನ ತೆಗೆದುಕೊಳ್ಳಿಕ್ಕೆ, ಪುರಾವೆಗಳನ್ನ ತೆಗೆದುಕೊಳ್ಳಿ. ಯಾಕಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಒಂದಿಷ್ಟು ಸ್ವತಂತ್ರ ಇರುತ್ತೆ, ಮತ್ತೆ ಕೆಲವೊಂದಿಷ್ಟು ಒಕ್ಕೂಟದ ವ್ಯವಸ್ಥೆ ಇರುತ್ತೆ. ಸೊ ಆ ಒಂದು ರೀತಿಯಲ್ಲಿ ನಾವು ಬೇರೆ ದೇಶಗಳು ಈಗ ದೊಡ್ಡ ರಾಷ್ಟ್ರ ಆಗಿರ್ಬೋದು, ಮಿತ್ರ ರಾಷ್ಟ್ರಕ್ಕೆ ಅಂತ ಸಂದರ್ಭದಲ್ಲಿ ಅದಕ್ಕೆ ನಾವು ಪುರಾವೆಗಳನ್ನ ಒದಗಿಸಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟು ಉಗ್ರನ ನೆಲೆಗಳ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ಆಗಿರ್ಬೋದು, ಎಲ್ಲವನ್ನು ತನಿಖೆ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಒದಗಿಸಿಕೊಳ್ಳಿಕ್ಕೆ ನಮ್ಮ ಕಡೆ ಯಾವಾಗ ರೆಡಿ ಆಗುತ್ತೋ ಅವಾಗ ಪಾಕಿಸ್ತಾನ ಹೌದು ನಮ್ಮವರೇ ಅನ್ನುವಂತಹ ರೀತಿಯಲ್ಲಿ ಅದರ ವರ್ತನೆಯನ್ನ ಮಾಡುತ್ತೆ. ಹಾಗಾಗಿ ಪಾಕಿಸ್ತಾನದ ಈ ಒಂದಿಷ್ಟು ಏನು ಈ ಆಟ ಏನಿದೆ ಇದನ್ನೆಲ್ಲವನ್ನು ಕೂಡ ಭಾರತ ನೋಡೋಣ ಬಸವರಾಜ್, ಉಗ್ರರನ್ನೇ ಟಾರ್ಗೆಟ್ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಸ್ ಬಸವರಾಜ್, ಏನಾಗುತ್ತೆ ನೋಡೋಣ.